ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 6 ಈಸೂರ ಸ್ವಗತ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಏಸೂರು ಎಷ್ಟು ಊರು, ದಂಡೆ ದಡ, ತೊಲಗು ಹೋಗು, ಚಳುವಳಿ ಹೋರಾಟ, ಪ್ರೇರಿತ ಪ್ರಚೋದಿತ, ತೆರಿಗೆ ಕರ ಕಂದಾಯ, ಧಿಕ್ಕರಿಸು ತಿರಸ್ಕರಿಸು, ಪ್ರತಿಭಟನೆ ವಿರೋಧ, ನಿರಾಯುಧ ಆಯುಧವಿಲ್ಲದೆ, ಲಾಠಿ ಬಿದಿರಿನ ಕೋಲು, ರೊಚ್ಚಿಗೆದ್ದ ಕೋಪಗೊಂಡ, ಘೋಷಣೆ ಗಟ್ಟಿಯಾಗಿ ಕೂಗು, ಲೂಟಿ ದೋಚು, ಬಂಡೇಳು ದಂಗೆ, ಧೃತಿಗೆಡು ಧೈರ್ಯಗುಂದು, ಫಲಕ ಬರಹದ ಹಲಗೆ, ಆಜ್ಞೆ ಆದೇಶ, ದಂಡ ಜುಲ್ಮಾನೆ, ಹರಸು ಆಶೀರ್ವದಿಸು, ಕಲಿಗಳು ವೀರರು, ಅಗಸೆ ಊರ ಮುಂದಿನ ಹೆಬ್ಬಾಗಿಲು, ಮುಖ್ಯ ದ್ವಾರ. ಮುಂದಿನ ಭಾಗ: ಒಂದು ವಾಕ್ಯದಲ್ಲಿ ಉತ್ತರಿಸು. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಎರಡನೇ ಪ್ರಶ್ನೆ: ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಉತ್ತರ: ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಮೂರನೆಯ ಪ್ರಶ್ನೆ: ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಉತ್ತರ: ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ನಾಲ್ಕನೆಯ ಪ್ರಶ್ನೆ: ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಉತ್ತರ: ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು. ಐದನೇ ಪ್ರಶ್ನೆ: ಈಸೂರು ಜನರ ಘೋಷಣೆ ಏನು? ಉತ್ತರ: ಈಸೂರು ಜನರ ಘೋಷಣೆ ಏಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬುದಾಗಿತ್ತು. ಆರನೆಯ ಪ್ರಶ್ನೆ: ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಉತ್ತರ: ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ್ ಜಯಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ. ಏಳನೇ ಪ್ರಶ್ನೆ: ಅಗಸೆ ಬಾಗಿಲಿಗೆ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು. ಎಂಟನೇ ಪ್ರಶ್ನೆ: ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಉತ್ತರ: ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ತಾವು ರಚಿಸಿದ ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು. ಒಂಬತ್ತನೇ ಪ್ರಶ್ನೆ: ಸ್ವಗತ ಎಂದರೇನು? ಉತ್ತರ: ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು. ಮುಂದಿನ ಭಾಗ: ಕಾರಣ ಕೊಡು. ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಏಕೆಂದರೆ ತಮ್ಮದೇ ಸರಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಊರು ಈ ಈಸೂರು. ಎರಡನೇ ವಾಕ್ಯ: ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಏಕೆಂದರೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ
ಊರ ರಕ್ಷಣೆಗೆ ನಿಂತರು. ಮುಂದಿನ ಭಾಗ, ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು. ಮೊದಲನೆಯ ವಾಕ್ಯ, ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು. ಉತ್ತರ, ಖಾತೆ ಖಿರ್ದಿ. ಎರಡನೆಯ ವಾಕ್ಯ, ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಉತ್ತರ, ಗುಪ್ತಾ. ಮೂರನೇ ಪ್ರಶ್ನೆ, ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು. ಉತ್ತರ, ದಂಡ. ಮುಂದಿನ ಭಾಗ, ಸರಿ ತಪ್ಪು ಗುರುತಿಸು. ಮೊದಲನೆಯ ವಾಕ್ಯ, ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ತಪ್ಪು. ಎರಡನೇ ವಾಕ್ಯ, ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಸರಿ. ಮೂರನೇ ವಾಕ್ಯ, ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. ತಪ್ಪು. ಮುಂದಿನ ಭಾಗ, ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆ. ಆರಂಭ, ಮುಕ್ತಾಯ. ಪ್ರವೇಶ, ನಿರ್ಗಮನ. ಸೋಲು, ಗೆಲುವು. ಧೀರ, ಹೇಡಿ. ಮುಂದಿನ ಭಾಗ, ಸಾಮರ್ಥ್ಯಾಧಾರಿತ ಚಟುವಟಿಕೆ. ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು. ಮೊದಲನೇ ವಾಕ್ಯ, ಏಸೂರು ಕೊಟ್ಟರು ಈಸೂರು ಬಿಡೆವು. ಎರಡನೇ ವಾಕ್ಯ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಮೂರನೇ ವಾಕ್ಯ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ. ಮುಂದಿನ ಭಾಗ, ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ. ಮೊದಲನೆಯ ವಾಕ್ಯ, ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು. ಸರಿಯಾದ ಕ್ರಮ, ಹಿಂದೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು. ಎರಡನೇ ವಾಕ್ಯ, ಸ್ವಾತಂತ್ರ್ಯ ಈಸೂರಿನವರು ಪ್ರೇಮಿಗಳು. ಸರಿಯಾದ ಕ್ರಮ, ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಮುಂದಿನ ಭಾಗ, ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆ. ಪದಗಳು: ದಾರ, ಬಟ್ಟೆ, ಹೆಂಗಸು, ಪ್ಯಾಂಟು, ಸೀರೆ, ಲಂಗ, ಒಣಗಿಸು, ಸೂರ್ಯ. ಮೊದಲನೆಯ ವಾಕ್ಯ, ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿರುವುದು. ಎರಡನೆಯ ವಾಕ್ಯ, ಹೆಂಗಸು ದಾರಕ್ಕೆ ಪ್ಯಾಂಟು, ಸೀರೆ, ಲಂಗ ಹಾಕುತ್ತಿರುವುದು. ಮುಂದಿನ ಭಾಗ, ಭಾಷಾಭ್ಯಾಸ. ಚಿತ್ರ ನೋಡಿ ಮಾದರಿಯಂತೆ ಬರೆ. ಮಾದರಿ: ಗಾಡಿ, ಗಾಡಿಗಳು. ಕುದುರೆ, ಕುದುರೆಗಳು. ಗಿಳಿ, ಗಿಳಿಗಳು. ಮುಂದಿನ ಭಾಗ, ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆಯಿರಿ. ಪದಗಳು: ಅಣ್ಣಂದಿರು, ಚಿಕ್ಕಮ್ಮಂದಿರು, ಚಿಕ್ಕಪ್ಪಂದಿರು, ತಮ್ಮಂದಿರು, ಮಾವಂದಿರು, ಅಜ್ಜಂದಿರು. ಮಾದರಿ: ಅಕ್ಕ, ಅಕ್ಕಂದಿರು, ಅಣ್ಣ, ಅಣ್ಣಂದಿರು, ತಮ್ಮ, ತಮ್ಮಂದಿರು, ಚಿಕ್ಕಮ್ಮ, ಚಿಕ್ಕಮ್ಮಂದಿರು, ಅಜ್ಜ, ಅಜ್ಜಂದಿರು, ಮಾವ, ಮಾವಂದಿರು, ಚಿಕ್ಕಪ್ಪ, ಚಿಕ್ಕಪ್ಪಂದಿರು. ಮುಂದಿನ ಭಾಗ, ಚಿತ್ರವನ್ನು ಗಮನಿಸು. ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ. ಮಾದರಿ: ಮನೆಗಳು, ಜನರು, ಮಳಿಗೆಗಳು, ಬಾಗಿಲುಗಳು, ಗಿಡಗಳು, ಮರಗಳು, ಹೆಂಚುಗಳು.
ಬಾವುಟಗಳು. ಮುಂದಿನ ಭಾಗ ಭಾಷಾ ಚಟುವಟಿಕೆ. ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ. ಮೊದಲನೆಯ ವಾಕ್ಯ, ರಾಜು ಕೆಲಸ ಮಾಡುವುದರಲ್ಲಿ ಡ್ಯಾಶ್. ಉತ್ತರ, ಎತ್ತಿದ ಕೈ. ಎರಡನೆಯ ವಾಕ್ಯ, ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ತಲೆ ಹಾಕುವುದಿಲ್ಲ. ಮೂರನೇ ವಾಕ್ಯ, ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುವರು. ನಾಲ್ಕನೆಯ ವಾಕ್ಯ, ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.